ಈ ದೇವಿಯ ಇತಿಹಾಸ ಬಂದ್ಬಿಟ್ಟು ಬಹಳಷ್ಟು ವರ್ಷಗಳ ಹಿಂದಿದ್ದು ಅಂತ ಹೇಳಿದ್ದು. 1600 ವರ್ಷಗಳ ಹಿಂದಿನ ಇತಿಹಾಸ ಇದೆ ಅಂತ ಹೇಳಿ. ಇದನ್ನ ನಾವು ಯಾರು ನಮಗೆ ಗೊತ್ತಿರಲಿಲ್ಲ. ನಾವೇನು 1600 ವರ್ಷ ಹಿಂದೆ ಬದುಕಿರಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಇಲ್ಲಿ ಭೂ ಸಂಶೋಧಕರು ಮತ್ತೆ ಇತರ ವಿಗ್ರಹಗಳ ಸಂಶೋಧನೆ ಮಾಡುವಂತವರು ಇಲ್ಲೇ ಹಿರಿಜಂಬನವರು ಬಂದಿದ್ರು. ಅವರು ಬಂದಾಗ ನಮಗೆ ಇದ್ರ ವಿಚಾರವನ್ನ ಹೇಳಿದ್ರು. ಇದು 1600 ವರ್ಷಗಳ ಹಿಂದಿನ ಚಿತ್ರಣವಿದು. ಇದು ಲಕ್ಷ್ಮೀ ದೇವಿಯ ಚಿತ್ರಣ. ಅವೆಲ್ಲ ಲಕ್ಷ್ಮೀ ದೇವಿಯ ಒಂದು ದೇವಸ್ಥಾನದ ಮುಂಭಾಗದಲ್ಲಿರುವಂತ ದೇವರ ವಿಗ್ರಹಗಳು ಇವೆಲ್ಲ ಅಂತೇಳಿ. ಇವ್ಯಾವುದು ಕೂಡ ಮಣ್ಣಲ್ಲಿ ಮಾಡಿರುವಂತ ಎಲ್ಲ ಟೆರರ್ ಕೋಟ್ ಮಾಡಿರುವಂತ ಆ ಥರದ ವಿಗ್ರಹಗಳು ಅಂತೇಳಿ ಬಹಳಷ್ಟು ವಿಶೇಷತೆಯನ್ನ ಹೊಂದೈತಿ ಅಂತೇಳಿ ಅವರು ಕೂಡ ನಿರೂಪಣೆಯನ್ನು ಮಾಡಿದ್ರು. ಅವರು ಕೂಡ ನಿರೂಪಣೆಯನ್ನು ಮಾಡಿದ ನಂತರ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಇದ್ರ ಇತಿಹಾಸ ಗೊತ್ತಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನನಗೆ ಬಹಳಷ್ಟು ಕಾಡೋದಕ್ಕೆ ಪ್ರಾರಂಭ ಆಗ್ತಾ ಇತ್ತು. ಇಲ್ಲಿ ಪ್ರತಿನಿತ್ಯ ನಮ್ಮ ಹೊಲಕ್ಕೆ ಬರೋದಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಬರೀ ಹಾವು ಬರೋದು, ಇಲ್ಲಿ ಏನೋ ಒಂದು ದೈವಿಕವಾಗಿರುವಂಥ ಶಕ್ತಿ ತೋರಿಸೋದು, ಆ ಥರದ್ದೆಲ್ಲ ಪ್ರತಿನಿತ್ಯ ಮಾಡ್ತಾನೇ ಬರ್ತಾ ಇತ್ತು. ಅವಾಗ ನಮಗೆ ಬಹಳಷ್ಟು ಭಯ ಅನಿಸ್ತಾ ಇತ್ತು. ಇದು ಇಲ್ಲಿ ಬಂದಾಗ ಇಲ್ಲಿ ಏನಿರ್ಬೋದು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ನನಗೆ ನೋಡಿದ್ರೆ ಪೂಜೆ ಪುನಸ್ಕಾರಗಳ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾವು ಎಷ್ಟೋ ವರ್ಷಗಳ ಕಾಲ ಅದ್ರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ದೊಡ್ಡವನಾದೆ, ಅವಕ್ಕೆಲ್ಲ ಶಾಲಾ ಕಾಲೇಜೆಲ್ಲ ಮುಗಿಸ್ಕೊಂಡಿವಿ. ತದನಂತರ ನಮಗೆ ಪೂಜೆ ಬಗ್ಗೆ ಏನು ಗೊತ್ತಿರಲಿಲ್ಲ. ಇಲ್ಲಿ ದೇವ್ರು ಇದೆ ಅನ್ನುವಂಥ ಸತ್ಯನೂ ಕೂಡ ನಮಗೆ ಗೊತ್ತೂ ಇರಲಿಲ್ಲ. ಆ ನಂತರ ನನಗೆ ಒಂದು 10 ವರ್ಷ ಹೂವಿನ ವ್ಯಾಪಾರ ಮಾಡ್ತಾ ಇದ್ವಿ. ನಾವೇ ಹೂ ಕಟ್ಕೊಳೋದು, ನಾವೇ ಬೆಳೆ ಮಾಡ್ಕೊಳೋದು. ಇಲ್ಲೇ ಸಿರಾಳಕೊಪ್ಪದಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಬಂದ್ವಿ. ಆ ನಂತರ ನಮಗೆ ಪ್ರತಿನಿತ್ಯ ಇದು ಕಾಡೋದಕ್ಕೆ ಪ್ರಾರಂಭ ಮಾಡ್ತು. ಹೆಂಗಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿ ಮಲಗಕ್ಕೂ ಕೊಡ್ತಾ ಇರಲಿಲ್ಲ, ವ್ಯಾಪಾರ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಏನೋ ಒಂದು ಅನಾರೋಗ್ಯ ಸಮಸ್ಯೆ, ಏನೋ ಹಿಂಸೆ, ಮನೆ ಒಳಗೆ ಹಲವಾರು ಥರದ ತಾಪತ್ರಯಗಳು ಕೊಡೋದು, ಈ ಥರದ್ದೆಲ್ಲ ಹಿಂಸೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಆದರೂ ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲೇ ಇಲ್ಲ. ಆ ನಂತರ ಇಲ್ಲಿರೋಂಥ ಎಲ್ಲ ವಿಗ್ರಹಗಳು ಸಿಗೋದಕ್ಕೆ ಪ್ರಾರಂಭ ಮಾಡ್ತು. ಸಿಕ್ಕ ನಂತರವೂ ಕೂಡ ನಾವು ಅದನ್ನ ತಲೆನೇ ಕೆಡಿಸ್ಕೊಂಡ್ಲಿಲ್ಲ. ತಲೆ ಕೆಡಿಸ್ಕೊಂಡ್ಲಿಲ್ಲ ಅಂತ ಹೇಳಿದ್ರು, ಆದ್ರೂ ಅದು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿತ್ತೇನೋ ಗೊತ್ತಿಲ್ಲ ದೇವಿ. ಈ ಥರ ಆಗಬೇಕು ಅಂತೇಳಿ ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಥರ ದೇವಸ್ಥಾನ ಆಗ್ತೈತಿ, ಈ ಥರದ್ದೊಂದು ವ್ಯವಸ್ಥೆ ಆಗ್ತೈತಿ, ಇಷ್ಟೆಲ್ಲ ನಾನು ಹೇಳ್ತೀನಿ ಅನ್ನುವಂಥದ್ದು ನನಗೂ ಕೂಡ ಭ್ರಮೆ ಆದಂಗಾಗಿತ್ತು. ಆನಂತರ ಇದು ದೇವಿನೇ ನಮ್ಮ ಮನೆ ಕಟ್ಟುವಾಗ ಜಮ್ಮಿಟಿಗೆ ಕಲ್ಲು ಒಳಗೆ ಬಂದು ಬಿಡ್ತು. ಆ ಜಮಟಿಗೆ ಕಲ್ಲು ಒಳಗೆ ಬಂದಿದ್ದು ನಮಗೂ ಕೂಡ ಗೊತ್ತಿರಲಿಲ್ಲ ಜಮಟಿಗೆ ಒಳಗೆ ಬಂದೈತಿ ಅಂತೇಳಿ. ಆ ಜಮಟಿಗೆ ಕಲ್ಲನ್ನು ನಾವು ಮನೆ ಮೆಟ್ಲುಗಾಲಿಗೆ ಹಾಕೊಂಡಿವಿ. ಆ ಮೆಟ್ಲುಗಾಲಿಗೆ ಹಾಕೊಂಡಾಗ ಅದನ್ನು ತುಳಿತಾ ಇದ್ದಾಗ ಎಲ್ಲರಿಗೂ ಒಂಥರ ಏನೋ ರೋಮಾಂಚನ ಆಗೋದು, ಕಾಲು ಸೆಳೆತ, ನೋವು ಬರೋದು, ಈ ಥರದ್ದೆಲ್ಲ ಆಗ್ತಾ ಇತ್ತು. ಅವಾಗ ಯಾರನ್ನೋ ಒಬ್ರು ಹೀಗೆ ಕೇಳಿದಾಗ, ಯಾವುದೋ ಒಂದು ಹೆಣ್ಣು ದೇವರು ಬಂದೈತಿ, ಅದನ್ನು ತೆಗೆದಿಟ್ಟು ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಹಾಗೆ ನಾವು ಪೂಜೆ ಮಾಡ್ಕೊಂತ ಬಂದ್ವಿ. ನಮಗೆ ಭಾಳಷ್ಟು ಸಮಸ್ಯೆಗಳು ಹೆಚ್ಚಿಗೆ ಆಕ್ಕಂತ ಬಂತು. ಆದರೂ ಕೂಡ ಸಮಸ್ಯೆ ಹೆಚ್ಚಿಗೆ ಆಕ್ಕಂತ ಬಂತು. ಆದರೂ ನಾವು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ವಿ. ತದನಂತರ ಮತ್ತೆ ದೇವಿ ಮತ್ತೂ ಕಾಡೋದಕ್ಕೆ ಪ್ರಾರಂಭ ಮಾಡ್ತು. ಆ ಕಾಡಿದ ನಂತರ ನಾವು ಏನೋ ಇರ್ಬೋದನ ದೇವಿ ಬಗ್ಗೆ ಅಂತೇಳಿ ವಿಚಾರ ಮಾಡೋದಕ್ಕೆ ಹೋದಾಗ ಈ ದೇವಿ ಶಕ್ತಿನೇ ಅಂತೇಳಿ ನಮಗೂ ಕೂಡ ಗೊತ್ತಾಯ್ತು. ಒಂದು ಸಾರಿ ಕನಸಲ್ಲಿ ಬಂದು ಹೇಳುತ್ತೆ ನಮಗೆ ದೇವಿನೇ, ನೀನು ನನ್ನನ್ನು ಪೂಜೆ ಮಾಡೋದಕ್ಕೆ ನಾನು ನಿಮ್ಮ ಮನೆ ಕಟ್ಟುವಾಗ ಜಮಟಿಗೆ ಕಲ್ಲೊಳಗೆ ಬಂದು ಸೇರ್ಪಡೆ ಆಗಿದ್ದೇನೆ. ಇವತ್ತು ನಿಮ್ಮ ಮನೆ ಮೆಟ್ಲುಗಾಲ್ ಕೆಳೊಳಗೆ ನನ್ನ ಎಲ್ಲ ಅಸ್ತಿತ್ವಗಳು ಎಲ್ಲವೂ ಕೂಡ ಇದ್ದವು. ಅವನ್ನೆಲ್ಲ ಒಡೆದು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸತ್ಯ ಅಂತ ಹೇಳಿತ್ತು. ನಾವು ಮೊನ್ನೆ ರೀಸೆಂಟಾಗಿ 4-5 ವರ್ಷದಿಂದ ಮನೆ ಕೆಡವಾಗೆಲ್ಲ ಸ್ವಚ್ಛತೆ ಮಾಡಿ ಮನೇನ ಕಟ್ಟಿದ್ದೀವಿ. ಆದರೂ ಹೆಂಗೆ ಇದು ದೇವ್ರುಗಳಲ್ಲಿ ಬರೋದಕ್ಕೆ ಸಾಧ್ಯ? ದೇವ್ರು ಹೇಳಿರೋ ಕನಸಿಗೂ ನಮಗೆ ಆಗ್ತಾ ಇರುವಂಥ ಸಮಸ್ಯೆಯನ್ನು ನೋಡಿದರೆ ಎರಡೂ ಒಂದಕ್ಕೆ ಅಡ್ಜಸ್ಟ್ಮೆಂಟ್ ಐತಿ. ಒಡೆದು ನೋಡೋಣ ಅಂತೇಳಿ ಮೆಟ್ಲುಗಾಲು ಹೊಡೆದಿವಿ. ಮೆಟ್ಲುಗಾಲು ಅಷ್ಟು ಒಂದು ಆಳ ಎತ್ತರ ತೆಗ್ಗಿತ್ತು. ಯುಗಾದಿ ಹಬ್ಬದ ದಿವಸ ಅವತ್ತೇ ಒಡೆದು ತೆಗೆದು ನೋಡಿದಾಗ ನಮಗೆ ಆಶ್ಚರ್ಯ ಆಯಿತು. ಲಿಂಗು ಮತ್ತು ವಿಷ್ಣು ಪಾದ, ಆನಂತರ ನಂದಿ ಪಾದ ಮತ್ತು ಲಕ್ಷ್ಮಿಯ ಒಂದು ರೇಖೆ ಇರುವಂಥ ಒಂದು ಶಕ್ತಿ ಕೂಡ ಸಿಕ್ತು. ದೇವ್ರ ಶಕ್ತಿ ನಿಜವಾಗ್ಲೂ ಕನಸಲ್ಲಿ ಬಂದು ಹೇಳಿರೋದು ಸತ್ಯನೇ ಅಂತೇಳಿ ಅವುಗಳನ್ನೆಲ್ಲ ನಾವು ತೆಗೆದಿಟ್ಟು ಅದನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪೂಜೆ ಮಾಡೋಕ್ಕೆ ಪ್ರಾರಂಭ ಆದ ನಂತರ ಒಂದೇ ವಾರದಲ್ಲಿ ಇದು ಮೈಮೇಲೆ ಬರೋದು ಅಂತ ಹೇಳ್ತಾರೆ ದೇವರೆಲ್ಲ. ಆ ಥರದ್ದೊಂದು ಏನೋ ಒಂಥರ ಕಾನ್ಸೆಪ್ಟ್ ನನಗೆ ಪ್ರಾರಂಭ ಆಗ್ಬಿಡ್ತು. ನನಗೆ ನೋಡಿದರೆ ಪೂಜೆ ಪುನಸ್ಕಾರದ ಬಗ್ಗೆ ಗೊತ್ತೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಶಾಲಾ ಕಾಲೇಜು ಮುಗಿಸ್ಕೊಂಡು ಹೂವಿನ ವ್ಯಾಪಾರ ಮಾಡೋದು, ದುಡಿಮೆ ಮಾಡೋದು, ರೈತರ ಕೆಲಸ ಮಾಡೋದು, ಆ ಥರದ ಒಂದು ಕಾನ್ಸೆಪ್ಟ್ನಲ್ಲಿ ಇದ್ದಂಥವ್ರು ಒಂದೇ ಸಾರಿಗೆ ನಮಗೆ ಗೊತ್ತೇ ಆಗಲಿಲ್ಲ ಇದು ದೇವ್ರ ಮೈ ಮೇಲೆ ಬರೋದು ಅಂತ ಹೇಳಿದ್ರೆ. ಜನಗಳಿಗೆ ಯಾರಾದರೂ ಬಂದು ಕುತ್ಕೊಂಡ್ರೆ ಅವ್ರ ಆಗು ಹೋಗಳ ಸಮಸ್ಯೆಗಳನ್ನು ನಾನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋದೆ. ಹೆಂಗಪ್ಪ ಅಂದರೆ, ಯಾರೋ ಒಬ್ರು ಏನೋ ಒಂದು ಸಮಸ್ಯೆ ಕೇಳ್ಕೊಂಬಂದಿರ್ತಾರೆ, ಆರೋಗ್ಯ ಸಮಸ್ಯೆ, ಏನೋ ಮಕ್ಕಳಾಗಿಲ್ಲ ಅನ್ನುವಂಥ ಸಮಸ್ಯೆ, ಅದ್ರ ಬಗ್ಗೆ ಏನೋ ಒಂದು ವಿಚಾರವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ಕೊತ ಬಂದೆ. ಆದರೆ ದೇವರು ಅನ್ನುವಂಥದ್ದು ನಮ್ಮ ಇಡೀ ಜಗತ್ತಲ್ಲಿ ಯಾರ ಮೈ ಮೇಲೂ ಬರಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯನೂ ಕೂಡ ಹೌದು. ಯಾಕಂತ ಹೇಳಿದ್ರೆ, ಮೈ ಮೇಲೆ ದೇವರೇ ಬಂತಂದ್ರೆ ಮನುಷ್ಯ ಉಳಿಯಲ್ಲ ಅನ್ನುವಂಥದ್ದು ನಮಗೂ ಕೂಡ ಗೊತ್ತು. ಆದ್ರೆ ಏನೋ ಒಂದು ದೈವಿಕ ಶಕ್ತಿ ನಮ್ಮೊಳಗಿದೆ,
ಆ ದೇವಿಗೆ ಕಲ್ಲಿನ ವಿಗ್ರಹ ಇರುತ್ತೆ, ಆ ದೇವಿ ಮಾತಾಡೋದಕ್ಕೆ ಬರಲ್ಲ, ಆದರೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಜೊತೆ ಮಾತಾಡಿಸ್ತಾ ಇರುತ್ತಲ್ಲ, ಅದೇ ನಿಜವಾದ ದೈವಿಕ ಶಕ್ತಿ. ಯಾಕಂತ ಹೇಳಿದ್ರೆ ಮೈ ಮೇಲೆ ಯಾರಿಗೂ ಪ್ರವೇಶ ಆಯಿತು ಅಂತ ಹೇಳಿದ್ರೆ ಆ ಮನುಷ್ಯನೇ ಶ್ರೀಮಂತರನ್ನ ಆಗ್ಬೋದಾಗಿತ್ತು. ನಮ್ಮ ಮನೇಲಿ ಇವತ್ತು ಲಕ್ಷ್ಮೀ ದೇವಿನೇ ಇದೆ, ಇವತ್ತು ತಗಡಿನ ಮನೇಲಿ ವಾಸ ಮಾಡ್ತಾ ಇದ್ದೀವಿ. ಹಾಗಂತೇಳಿ ನಾವೇ ಶ್ರೀಮಂತರ ಆಗ್ಬೋದಾಯ್ತು, ಲಕ್ಷ್ಮೀ ದೇವಿ ಇದ್ದಾಳೆ ಅಂತೇಳಿ. ಆದರೆ ಅವಳು ಕೊಟ್ಟಿರೋಂಥ ಹಿಂಸೆಗೆ ನಮ್ಮಲ್ಲಿ ಏನೋ ಸಮಸ್ಯೆ ಆಗಿ ಉತ್ತಮ ಆಗ್ತಾ ಇದೆ. ಇವತ್ತು ನಾವು ಕೂಡ ಬೆಳಕಿನತ್ತ ಕಡೆಗೆ ಹೋಗ್ತಾ ಇದ್ದೀವಿ. ಆದ್ರೆ ದೇವಿ ಮೈ ಮೇಲೆ ಬರುವಂಥದ್ದು ಬಹಳಷ್ಟು ನನಗೆ ಆ ನಂಬಿಕೆನೂ ಕೂಡ ಇಲ್ಲ ಇವತ್ತು ಕೂಡ. ಯಾಕಂದ್ರೆ ಆ ಜನಗಳ ಬಗ್ಗೆ ಎಲ್ಲಾ ಅಭಿಪ್ರಾಯಗಳನ್ನ, ಅವ್ರಿಗೆ ಭಕ್ತಿ ತೋರಿಸುವಂತ ಒಂದು ಮಾರ್ಗವನ್ನ, ಈ ತರದ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬ ಭಕ್ತರಿಗೂ ಅಷ್ಟೇ. ಏನು ಅಂತ ಹೇಳಿದ್ರೆ ಇವತ್ತು ಫೋನು, ಏನೇನೋ ಆಟ ಚಟುವಟಿಕೆಗಳನ್ನ ಏನೇನೋ ಮಾಡ್ತಾ ಇರ್ತಾರೆ ಭಕ್ತರೆಲ್ಲ. ಆದ್ರೆ ಇವತ್ತು ಈ ಸನ್ನಿಧಾನಕ್ಕೆ ಬಂದಂತ ಭಕ್ತರಿಗೆ ನಾವು ಏನು ಒಂದು ವಿಚಾರವನ್ನ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ತಾಯಿ ಇರೋದೇ ಕಳಸದ ಆಕಾರದಲ್ಲಿ. ಆ ಕಳಸದ ಆಕಾರದಲ್ಲಿರುವಂಥ ದೇವಿಯನ್ನ ಪ್ರತಿಯೊಬ್ಬರ ಮನೆಗೂ ಬೇಕಾಗಿರ್ತದೆ. ಲಕ್ಷ್ಮೀ ದೇವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗೂ ಕೂಡ ಬೇಕೇ ಬೇಕು. ಹಾಗಾಗಿ ಆ ಥರದ ಒಂದು ಶಕ್ತಿಯನ್ನ ಪ್ರತಿಯೊಬ್ಬರ ಮನೆಗೂ ಕೊಟ್ಟು ಪ್ರತಿನಿತ್ಯ ಆ ದೇವಿಯನ್ನ ಆರಾಧನೆ ಮಾಡಿ ಪೂಜೆ ಮಾಡ್ತಾ ಇದ್ರೆ ಅವಾಗ ಅವ್ರ ಮನೆ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಎಲ್ಲವೂ ಕೂಡ ಆಗುತ್ತೆ. ಯಾಕಂದ್ರೆ ಯಾರ ಮನೆಯಲ್ಲೂ ಕೂಡ ಲಕ್ಷ್ಮಿ ದುಡಿದೇ ಇದ್ರೆ ಯಾರಿಗೂ ಕೂಡ ಬರೋದೇ ಇಲ್ಲ. ದುಡಿಬೇಕು, ದುಡಿದ್ರೂ ಕೂಡ ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಇವತ್ತು ಮನಸ್ತಾಪಗಳು, ಬಹಳಷ್ಟು ನಾನಾ ಥರದ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಅಂಥವ್ರಿಗೆ ಈ ತಾಯಿ ಶ್ರೀದೇವಿಯನ್ನ ಪೂಜೆ ಮಾಡೋದ್ರಿಂದ ಅವ್ರ ಮನೆ ಒಳಗ ಇವತ್ತು ಲಕ್ಷಾಂತರ ಜನಗಳಿಗೆ ಒಳ್ಳೇದಾಗಿದೆ. ನಾನು ಯಾರೋ ಒಬ್ರು ಇಬ್ರಿಗಾಗಿದ್ರೆ ನಾನು ಕೂಡ ನಂಬ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಜಗತ್ತಿನ ಅಂತ ನಾನು ಹಲವಾರು ಜನಗಳನ್ನ ಪ್ರಶ್ನೆ ಮಾಡಿದ್ದೇನೆ. ಯಾರಿಗಾರು ದೆವ್ವ ಭೂತ ಬರುತ್ತೆ ಅಂತ ಹೇಳಿದ್ರೆ ನಾನು ಅವ್ರಿಗೂ ಕೂಡ ಅಣಗಿಸ್ತಾ ಇರ್ತಿದ್ದೆ, ಸುಳ್ಳು ಇದೆಲ್ಲ ಅಂತ ಹೇಳಿ. ಇವತ್ತು ನಾನೇ ನಂಬುವಂತ ಒಂದು ವಿಚಿತ್ರ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ಜಗತ್ತಿನೊಳಗೆ ವಿಚಿತ್ರವಾಗಿರುವಂಥ ಸಂಗತಿಗಳು ಬೇಕಾದಷ್ಟಿದವು. ಆದರೆ ನಮಗಾಗಿರುವಂಥ ಅನುಭವದ ಮುಖಾಂತರ ಈ ಸನ್ನಿಧಾನದೊಳಗೆ ಭಾಳಷ್ಟು ವಿಶೇಷತೆಗಳು ನಡೀತಾ ಇದೆ ಅಂತೇಳಿ. ತದನಂತರ ನಾವು ಇವಾಗ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ನಾವು ಒಪ್ಕೊಳ್ಳದೇ ಇರುವಂಥ ಕಾರಣದ ಉದ್ದೇಶಕ್ಕೋಸ್ಕರ ಏನೋ ಗೊತ್ತಿಲ್ಲ, ಶ್ರೀದೇವಿ ಮಹಾಲಕ್ಷ್ಮೀ ದೇವಿಯನ್ನು ಆ ಸನ್ನಿಧಾನದೊಳಗೆ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಸಿದ್ವಿ. ಇವಾಗ ಎಲ್ಲ ಬಂದಂಥ ಭಕ್ತರಿಗೂ ಕೂಡ ಎಲ್ಲ ಥರದಿಂದನೂ ಕೂಡ ಒಳ್ಳೇದಾಗ್ತಾ ಇದೆ. ಹೇಗಪ್ಪ ಒಳ್ಳೇದು ಅಂತ ಹೇಳಿದ್ರೆ, ಯಾರು ನಂಬಿಕೆಯಿಂದ, ಯಾರು ಶ್ರದ್ಧಾ ಭಕ್ತಿಯಿಂದ ಈ ಸನ್ನಿಧಾನಕ್ಕೆ ಬಂದು ಆ ದೇವಿ ಇದ್ದಾಳೆ ಅನ್ನುವಂಥ ಮನಸ್ಸಿಚ್ಚಿ ಒಳಗೆ ಮುಡಿಸ್ಕೊಬಿಟ್ರೆ ಸಾಕು, ಅವಾಗ ಅವ್ರಿಗೆ ಶೀಘ್ರವಾಗಿ ಆ ದೇವಿ ಒಲಿತಾಳೆ. ನಂಬಿಕೆ ಇಲ್ಲದೆ ಇದ್ದಂಥವರಿಗೆ ನಾವು ಭಗವಂತನ ಹತ್ರ ಹೋದ್ರೂ ಕೂಡ ಅಲ್ಲಿ ದೇವ್ರು ಕಾಣಿಸಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇದು ಶ್ರೀ ಕ್ಷೇತ್ರ ಲಕ್ಷ್ಮೀ ಸ್ಥಳ ಕಾನಹಳ್ಳಿ. ಇದು ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಬಿಳಿಕಿ ಪೋಸ್ಟು, ಕಾನಹಳ್ಳಿ ಅಂತೇಳಿ. ಇಲ್ಲಿ ಹತ್ತಿರ ಪಟ್ಟಣ ಅಂದರೆ ಶಿರಾಳಕೊಪ್ಪ, ನಿಯರ್ 8 ಕಿಲೋಮೀಟರ್ ಆಗುತ್ತೆ. ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ 2-3 ಹತ್ತಿರ ಕಾನಹಳ್ಳಿ ಇದೆ. ಇದು ಬಿಳಿಕಿ ಪೋಸ್ಟು ಕಾನಹಳ್ಳಿ ಅಂತ ಹೇಳಬೇಕು. ಇವತ್ತೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರುವಂಥದ್ದು ಸಿಗಂದೂರು, ಇಲ್ಲೇ ಸಾಗರದಿಂದ ಹತ್ತಿರ ಆಗುತ್ತೆ. ಆನಂತರ ಧರ್ಮಸ್ಥಳಕ್ಕೆ ಹೋದವರು ಕೂಡ ಅಷ್ಟೇ, ಇಲ್ಲಿಂದ ಸಿಗಂದೂರು, ಧರ್ಮಸ್ಥಳ, ಹೊರನಾಡು ಆ ಕಡೆಯಿಂದ ಹೋದವರೆಲ್ಲ ಶಿವಮೊಗ್ಗ ಬಂದು ಶಿವಮೊಗ್ಗದಿಂದ ಶಿಕಾರಿಪುರ, ಶಿರಾಳಕೊಪ್ಪದಿಂದ 8 ಕಿಲೋಮೀಟರ್ ಇರುವಂಥ ಶ್ರೀದೇವಿಯನ್ನು ಕೂಡ ನೋಡ್ಬೋದು. ಇವತ್ತಾಗಲೇ ಸಾಕಷ್ಟು ಜನ ಹೊರಗಿನಿಂದ ಬರ್ತಾ ಇದ್ದಾರೆ. ಆ ಥರ ಎಲ್ಲ ಬಂದು ಶ್ರೀದೇವಿಯ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದು ಕೂಡ ಆಗ್ತಾ ಇದೆ. ಇದು ನಮ್ಮ ಶ್ರೀ ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿರುವಂಥ ದೇವಿ ವಿಗ್ರಹ. ಇದು ನಾವಿಲ್ಲಿ ಭೂಮಿ ಉಳುಮೆ ಮಾಡುವಾಗ, ಇದು ನಮ್ಮದೇ ತೋಟ, ಈ ಭೂಮಿ ಕೆಲಸ ಮಾಡುವಾಗ ನಮಗೆ ಸಿಕ್ಕಿರೋದು. ನಾನು 4 ವರ್ಷನೂ ಇದ್ದೆ, ಅವಾಗಲೇ ನಮ್ಮ ಮನೆಯಲ್ಲಿ ಒಂದು ಎತ್ತು ತೋರಿಸಿದ್ದು, ಉಳುಮೆ ಮಾಡತ್ತರ ಎತ್ತು, ಹಸು. ಅದು ಈ ಜಾಗದಲ್ಲಿ ದೇವ್ರು ಇದೆ ಅನ್ನುವಂಥ ಒಂದು ಉದ್ದೇಶವನ್ನು ತೋರಿಸಿತ್ತು. ನಾವು ಅವಾಗಿಂದ ಇದನ್ನು ದೇವರನ್ನು ಭೂತರಾಯ ಅಂತೇಳಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ನಮಗೂ ಗೊತ್ತಿರಲಿಲ್ಲ ಇದ್ರ ಇತಿಹಾಸ ಏನು, ಇದ್ರ ಹಿನ್ನೆಲೆ ಏನು ಅಂತೇಳಿ ನಮಗೂ ಕೂಡ ಗೊತ್ತಿರಲಿಲ್ಲ. ಅವತ್ತಿನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಾವಿಲ್ಲಿ ಇದನ್ನು ಭೂತರಾಯ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ರೀಸೆಂಟಾಗಿ ಗೊತ್ತಾಗಿದ್ದು ಇದೆಲ್ಲ ಚಿತ್ರ, ಅದೆಲ್ಲ ನಾವು ತಿಳಿತಾ ಬಂದ ಹಾಗೆ ಇದ್ರ ಇತಿಹಾಸ ಎಲ್ಲ ಗೊತ್ತಾದಂಗೆ ಇದು ಲಕ್ಷ್ಮೀ ದೇವಿ ವಿಗ್ರಹನೇ ಅಂತೇಳಿ ನಮಗೂ ಕೂಡ ಗೊತ್ತಾಗಿರೋಂಥದ್ದು. ತದನಂತರ ಇಲ್ಲೆಲ್ಲ ನಾವು ಭೂಮಿ ಕೆಲಸ ಮಾಡುವಾಗ ನಮಗೆ ಇಲ್ಲಿ ಎಲ್ಲ ಥರದ ವಿಗ್ರಹಗಳು ಕೂಡ ಸಿಕ್ಕು. ಅದು ಆದ ನಂತರದಲ್ಲಿ ನಮಗೆ ಇದು ದೇವಿ ವಾಸ್ತವ ಇದೇ ಶಕ್ತಿ ಇದೆ ಅಂತೇಳಿ ನಮಗೂ ಕೂಡ ಗೊತ್ತಾಗಿರೋಂಥದ್ದು.